ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಆಟೋದಲ್ಲಿ ಬ್ಯಾಗಿಟ್ಟು ಅಪರಿಚಿತ ವ್ಯಕ್ತಿ ನಾಪತ್ತೆಯಾಗಿದ್ದರಿಂದ ಆತಂಕ ಸೃಷ್ಟಿಯಾಗಿತ್ತು. ಭಯದಿಂದ ಆಟೋವನ್ನ ಚಾಲಕ ಜಯನಗರ ಠಾಣೆಗೆ ತಂದಿದ್ದ. ಹಿಂದಿನ ಸೀಟ್ನಲ್ಲಿ 2 ಚೀಲಗಳು ಪತ್ತೆಯಾಗಿದ್ದು, ಆದರೆ ಬ್ಯಾಗ್ಗಳಲ್ಲಿ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಿಲ್ಲ ಎನ್ನಲಾಗಿದೆ. ಮಹಾರಾಣಿ ವಿವಿ ಕ್ಯಾಂಪಸ್ನಲ್ಲಿ ನಿರ್ಮಿಸಿರುವ ಹೊಸ ಹಾಸ್ಟೆಲ್ಗೆ 2 ವರ್ಷ ಕಳೆದರೂ ಉದ್ಘಾಟನೆ ಭಾಗ್ಯವಿಲ್ಲದೆ ಸೊರಗಿ ಹೋಗಿದೆ. ಕೇಂದ್ರದ ಅನುದಾನದಲ್ಲಿ 29 ಕೋಟಿ ವೆಚ್ಚದಲ್ಲಿ 152 ಕೊಠಡಿಗಳ ಹಾಸ್ಟೆಲ್ ನಿರ್ಮಿಸಿದ್ರೂ ಹಳೆ ಹಾಸ್ಟೆಲ್ನಲ್ಲೇ ವಿದ್ಯಾರ್ಥಿನಿಯರು ಇದ್ದಾರೆ. ಹೆಬ್ಬಾಳದ ಜಿಕೆವಿಕೆಯಲ್ಲಿ ನಡೀತಾ ಇರುವ 4 ದಿನಗಳ ಕೃಷಿ ಮೇಳಕ್ಕೆ ಲಕ್ಷಾಂತರ ಜನರು ಬರ್ತಿದ್ದಾರೆ. 3ನೇ ದಿನವಾದ ಇಂದು ಜನಸಾಗರವೇ ಹರಿದು ಬಂದಿತ್ತು. ಜಿಕೆವಿಕೆಯ ಈ ವರ್ಷದ ಕೃಷಿ ಮೇಳದಲ್ಲಿ ಡ್ರೈವರ್ ಲೆಸ್ ಆಗಿರುವಂತಹ ಟ್ರ್ಯಾಕ್ಟರ್ನ ಕೂಡ ಪರಿಚಯ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿಯಾಗಿ ರೈತರು ಚಾಲನೆಯನ್ನು ಮಾಡದೇ ಈ ಟ್ರ್ಯಾಕ್ಟರ್ನ ಬಳಸ್ಕೊಂಡು ಭೂಮಿಯನ್ನು ಉತ್ತೋದಕ್ಕಾಗಲಿ, ಬಿತ್ತೋದಕ್ಕಾಗಲಿ ಮತ್ತು ಫರ್ಟಿಲೈಸರ್ ಸಿಂಪಡಣೆ ಮಾಡೋದಕ್ಕೆ ಈ ಥರದಕ್ಕೆಲ್ಲದಕ್ಕೂ ಕೂಡ ಮಲ್ಟಿ ಫಂಕ್ಷನ್ ಆಗಿರುವಂತಹ ಒಂದು ಟ್ರ್ಯಾಕ್ಟರ್ ಇದಾಗಿದೆ.